ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವ ಪೆನ್ ಡ್ರೈವ್ ಪ್ರಕರಣದಲ್ಲಿ ವಕೀಲ ದೇವರಾಜೇಗೌಡ ಅವರ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಾಟೀಲ್. ದೇವರಾಜೇಗೌಡ ಆರೋಪ ಬಹಳ ಸತ್ಯಕ್ಕೆ ದೂರವಾಗಿದ್ದು ಬಿಜೆಪಿ ಮುಖಂಡ ದೇವರಾಜೇಗೌಡಗೆ ಶ್ರೇಯಸ್ ಪಟೇಲ್ ಸವಾಲ್ ಹಾಕಿದ್ದಾರೆ. ಒಂದ್ ವೇಳೆ ಇವ್ರು ಹೇಳೋ ತರ ನಾನೇನಾದ್ರೂ ಸಂತ್ರಸ್ತಿಯನ್ನ ಯಾವುದೋ ಹೋಟೆಲ್ ಅಲ್ಲಿ ಹೋಗಿ ಭೇಟಿ ಮಾಡಿ ಮಾತನಾಡಿಸ್ಕೊ ಬಂದಿರುವಂತಹ ಮಾತುಕತೆ ನಿಜವಾದ್ರೆ ಜೂನ್ 4ಕ್ಕೆ ರಿಸಲ್ಟ್ ಬರುತ್ತಲ್ಲ, ನಾನು ಗೆದ್ರೆ ಆಗ ಅವತ್ತ ರಾಜಕೀಯ ನಿವೃತ್ತಿಯನ್ನ ಬೇಕಾದ್ರೆ ಘೋಷಣೆ ಮಾಡ್ತೀನಿ. ನಾನು ಯಾವ ಸಂತ್ರಸ್ತಿಯ ವಿಚಾರಕ್ಕೂ ಹೋಗಿಲ್ಲ, ಯಾರನ್ನೂ ಭೇಟಿ ಮಾಡಿಲ್ಲ, ಏನು ಮಾತುಕತೆ ಕೂಡ ಆಗಿಲ್ಲ. ಈ ವಿಚಾರಕ್ಕೂ ನನಗೂ ಬಹಳ ದೂರ ಅಂತ ಲಿಂಕ್ ಆಗಿದ್ದು ಹೇಗೆ ಅಂದ್ರೆ ಹಾಸನದ ಪೆನ್ ಡ್ರೈವ್ ಪ್ರಕರಣ ಅಲ್ವಾ. ಇವರು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ. ಎಲ್ಲ ಮಾಹಿತಿ ಇದೆ. ಏನು ಬಿಜೆಪಿ ಮುಖಂಡ ಮತ್ತು ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲೂ ಚೆಲ್ಲದ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೇ ನಮ್ಮ ಪಕ್ಷದ ನಾಯಕರುಗಳಂತಹ ಜನ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಇಲ್ಲೂ ಚೆಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದೇ. ಇದೆಲ್ಲ ನಾನು ಮಾಧ್ಯಮ ಮುಖಾಂತರಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದರೆ, ಇದು ಸುಳ್ಳಿನ ಕಂತೆಗಳನ್ನು ಮಾಧ್ಯಮಗಳ ಮುಂದೆ ನೆನ್ನೆ ಇಟ್ಟಿದ್ದಾರೆ. ಅದರಲ್ಲಿ ಹೇಳಿದ್ರಲ್ಲಿ ಯಾವುದೇ ಭಾಗಶಃ 1% ಸಹ ಸತ್ಯಾಂಶ ಇಲ್ಲದ ಮೇಲ್ನೋಟಕ್ಕೆ ಕಾಣ್ತದೆ. ಪಾರದರ್ಶಕವಾಗಿ SITಯಿಂದ ತನಿಖೆ ನಡೀತಾ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದ್ರಲ್ಲಿ ನಾನು ಒಬ್ಬ. ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ, ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ, ಅದಕ್ಕೆ 100ಕ್ಕೆ 100 ಶುದ್ಧ ಸುಳ್ಳು. ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ಚರ್ಚೆಗೆ ಬರಲಿ, ಹಾಸನಕ್ಕೆ ಚರ್ಚೆಗೆ ಬರಲಿ, ಬಹಿರಂಗವಾಗಿ ಒಳನಚ್ಪುರಕ್ಕೆ ಚರ್ಚೆಗೆ ಬರಲಿ. ನಾನು ಮಾಡಿದ್ದೀನಿ ಅಂತ ಯಾವುದಾದ್ರು ಒಂದೇ ಒಂದು ಸಾಕ್ಷಿ ಇದ್ದರೆ, ಯಾವುದಾದ್ರೂ ಒಂದು ಅವ್ರು ಹೇಳ್ತಾ ಇದ್ದಾರಲ್ಲ, ಈಗ ನಾನು ಹೇಳೋದಾದ್ರೆ ಈಗ ಸ್ಕೈ ಬರ್ಡ್ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿದ್ದೀನಿ. ಅಲ್ಲಿ CCTV ಇರ್ತದೆ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ. ಅವರೆಲ್ಲ ಎಂಕ್ವೈರಿ ಮಾಡಲಿ. ಶ್ರೇಯಸ್ ಪಟೇಲ್ ಬಂದಿದ್ದ, ಇದೇನು ಈ ಥರ ಏನೇನಾದ್ರು ಹಸಿ ಬಿಸಿ ಚರ್ಚೆಗಳಾಗಿತ್ತ, ಇದನ್ನೆಲ್ಲ ಕೇಳಲಿ, ಎಂಕ್ವೈರಿ ಮಾಡಲಿ. ನಾನು ಅದರಲ್ಲಿ ಒಂದೇ 1% ನನ್ನ ಪಾತ್ರ ಇದ್ದರೆ ನಾನು ರಾಜಕೀಯವಾಗಿ ಹಿಂದೆ ಸರಿದ್ಬಿಡ್ತೀನಿ. 4ನೇ ತಾರೀಕು ಜನ ನನ್ನ ಆಶೀರ್ವಾದ ಮಾಡಿದ್ರೆ ಅವತ್ತೇ ನಾನು ರಾಜೀನಾಮೆ ಸಹ ಕೊಟ್ಟುಬಿಡ್ತೀನಿ ಸದಸ್ಯತ್ವ. ಏನಾದ್ರು ನಾನು ಇದರಲ್ಲಿ ಖಂಡಿತವಾಗಿಯೂ ನಾನು ಇದರಲ್ಲಿ ಅವರು ಹೇಳಿರೋದು ನಿಜ ಆದರೆ, ಈಗ ಒಬ್ಬರನ್ನ ವೈಯಕ್ತಿಕವಾಗಿ ತೇಜವಾದ ಮಾಡೋದನ್ನ ಬಿಟ್ಟು ಏನು ಒಂದು ಟ್ರ್ಯಾಕಲ್ಲಿ SIT ತನಿಖೆ ನಡೀತಾ ಇದೆ, ಅದನ್ನ ದಿಕ್ತಪ್ಪಿಸುವಂತ ಕೆಲಸ ದೇವರಾಜೇಗೌಡ ಕೆಲಸ ಮಾಡ್ತಾ ಇದ್ದಾರೆ ಅವರು. ಓಕೆ, ಈ ಪ್ರಕರಣದಲ್ಲಿ ನನಗೂ ಮತ್ತು ನಾನು ಹೋಗಿ ಯಾರೋ ಸಂತ್ರಸ್ತೆಯರನ್ನ ಭೇಟಿ ಮಾಡಿಕೊಂಡು ಮಾತನಾಡ್ಕೊ ಬಂದಿದ್ದೀನಿ ಹೋಟೆಲ್ ಒಂದರಲ್ಲಿ ಅಂತ ಇದ್ರಲ್ಲ, ಅವೆಲ್ಲವೂ ಕೂಡ ಆರೋಪಕ್ಕೆ ಬಹಳ ದೂರವಾದಂತಹ, ಸತ್ಯಕ್ಕೆ ದೂರವಾದಂತಹ ಮಾತು. ಒಂದು ವೇಳೆ ನಿಜ ಅಂತ ಅವ್ರೇನಾದ್ರು ಪ್ರೂವ್ ಮಾಡಿದ್ರೆ ಯಾವುದೇ ಹೋಟೆಲ್ಗಳಲ್ಲಿ, ಚಿಕ್ಕ ಪುಟ್ಟ ಹೋಟೆಲ್ನಲ್ಲೂ CCTV ಅಂತೂ ಹಾಕಿರ್ತಾರೆ. ಇವಾಗ